ಮೇಡಮ್ ನಮಸ್ತೆ. ಈಗಿನ ತಮ್ಮ ಕಾಲೇಜು ಬೆಂಗಳೂರು ಆನಂದ ಸರ್ಕಲ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀರಾ, ಏನ್ ಕಾರ್ಯಕ್ರಮ ಹೇಳಿ ಮೇಡಮ್. ಸರ್ ಎಲ್ರಿಗೂ ನಮಸ್ತೆ. ಸರ್ ನನ್ನ ಹೆಸರು ಡಾಕ್ಟರ್ ಮಮತಾ ಸಾಲಿಮಠ ಅಂತ ಹೇಳಿ, ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪದವಿ ಮಹಾವಿದ್ಯಾಲಯ. ಈ ದಿನ ನಮ್ಮ ವಿದ್ಯಾಸಂಸ್ಥೆ ವತಿಯಿಂದ ಬೆಂಗಳೂರು ಮಹಾನಗರದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮತ್ತೆ ಯುಗಮಾನೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಜೊತೆಗೆ ನಮ್ಮ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವು ಕೂಡ ನಡೆದಿತ್ತು ಸರ್. ಮೇಡಮ್ ಇದು ತಮ್ಮ ಕಾಲೇಜಲ್ಲಿ ತಮ್ಮ ಸಂಸ್ಥೆಗಳಲ್ಲಿ ಎಲ್ಲೆಲ್ಲಿದೆಯೋ ಈ ತರ ಕಾರ್ಯಕ್ರಮ ಮಾಡಿದ್ರೆ ಬಹಳಷ್ಟು ವಿದ್ಯಾರ್ಥಿನಿಯರು ಬಂದು ಬಹಳ ಇದ್ರ ಬಗ್ಗೆ ಏನಿದೆ ನಾಲೆಜ್ ತಗೊಂಡು ಬಹಳ ಸಂತೋಷ ಪಡ್ತಾರೆ, 10 ಜನ ತಿಳಿಸ್ತಾರೆ. ಬೇರೆ ಕಡೆ ತಾವು ಗಮನಿಸ್ಕೊಂಡು ಬಂದಾಗೆ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಆದ್ರೂ ಒಂದು 50 ವರ್ಷದ ಮೇಲ್ಪಟ್ಟವರೇ ಬರ್ತಾರೆ. ಒಂದು ಯಂಗ್ಸ್ಟರ್ಸ್ ಯುವಕರು ಯುವತಿಯರು ಮತ್ತೆ ಕಾಲೇಜು ಮಕ್ಕಳು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಬಂದು ಪ್ರೋತ್ಸಾಹ ಅದ್ರ ಬಗ್ಗೆ ತಾವು ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಈ ಇವತ್ತಿನ ದಿನಮಾನದ ವಿದ್ಯಾರ್ಥಿಗಳು ಮತ್ತೆ ಯುವಕರು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಆಧುನಿಕ ಈ ಎಲೆಕ್ಟ್ರಾ ಮೀಡಿಯಾಗಳಿಗೆ ಬಲಿಯಾಗಿ, ಅಂದ್ರೆ ಮೊಬೈಲ್ ಮಾಫಿಯಾ ಅಂತ ಏನಿದೆಯಲ್ಲ, ಆ ಮಾಫಿಯಾಗೆ ಬಲಿಯಾಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಹೇಳೋದು ಕಳಕಳಿ ಕಾಳಜಿ ಇಷ್ಟೇ, ಇಂತಹ ಧರ್ಮ ಸಮಾರಂಭಗಳಲ್ಲಿ ಭಾಗವಹಿಸಿದಾಗ ಕೇವಲ ವಿದ್ಯಾಭ್ಯಾಸ ಮಾತ್ರ ಸಾಕಾಗೋದಿಲ್ಲ, ಮನುಷ್ಯನಿಗೆ ಸಂಸ್ಕಾರ, ಸಂಸ್ಕೃತಿ, ಕಲೆ ಇದ್ರ ಬಗ್ಗೆಯೂ ಕೂಡ ತಿಳ್ಕೊಳ್ಬೇಕಾಗ್ತದೆ, ಧರ್ಮದ ಬಗ್ಗೆಯೂ ಕೂಡ ತಿಳ್ಕೊಳ್ಳುವಂತ ಸಾಧ್ಯತೆಗಳಿದೆ. ಯಾಕಂತ ಹೇಳಿದ್ರೆ ಮನುಷ್ಯ ಧರ್ಮದ ಮಾರ್ಗದಲ್ಲಿ ನಡೆದಾಗ ಮಾತ್ರ ಆತ ಸಂಸ್ಕಾರವಂತನಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಈ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಬಿತ್ತುವಂತ ಕೆಲಸ ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಮತ್ತೆ ಜೊತೆಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅಡಿಯಲ್ಲಿರತಕ್ಕಂತ ಎಲ್ಲಾ ಶಾಲಾ ಕಾಲೇಜುಗಳು ಕೂಡ ಮಾಡ್ತಾ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಪ್ರಶಂಸನೀಯ. ಮೇಡಮ್ ತಾವು ಮೊನ್ನೆ ಘಟನೆಗಳನ್ನ ಗಮನಿಸ್ಕೊಂಡ್ ಬರ್ತಾ ಇದ್ದೀರಾ, ಪತ್ರಿಕೆಯಲ್ಲಾಗ್ಲಿ ಮಾಧ್ಯಮದಲ್ಲಾಗ್ಲಿ ಗಮನಿಸ್ಕೊಂಡ್ ಬರ್ತಾ ಇದ್ದೀರಾ. ನೋಡಿ, ಇಲ್ಲ ಒಂದು ಜಮ್ಮು ಕಾಶ್ಮೀರಲ್ಲಿ ಒಂದು ಕುಟುಂಬ ಹೋಗಿ ಒಂದು ಎಂಟರ್ಟೈನ್ಮೆಂಟ್ ಏನೋ ಮಕ್ಕಳಿಗೆ ಸಂತೋಷ ಪಡಿಸೋಕೆ ಹೋಗಿದ್ದಾರೆ. ಒಂದು ನೋಡಿ ಭಯೋತ್ಪಾದನೆ ಅದೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ನೋಡಿ ಯುವಕರೇ ಇದಕ್ಕೆ ಹೇಳಿದ್ದಾರೆ. ಯುವಕರಿಗೊಂದು ಮಾರ್ಗದರ್ಶನ ಪಡೆದ ಒಂದು ಒಳ್ಳೆ ರೀತಿಯಲ್ಲಿ ಬದುಕಿ ಬಾಳಿ. ಭಯೋತ್ಪಾದಕರು ಕೂಡ ಮನುಷ್ಯರೇ, ಆದ್ರೆ ಮನುಷ್ಯತ್ವದ ಎಲ್ಲೋ ಮಾನವೀಯ ಮೌಲ್ಯಗಳು ಶಿಕ್ಷಣದ ಸಂದರ್ಭದಲ್ಲಿ ಕೊರತೆಯಾಗಿರೋದ್ರಿಂದಲೇನೆ ಈ ತರದ ಭಯೋತ್ಪಾದನೆ ಎನ್ನುವಂಥದ್ದು ಕಂಡು ಬರ್ತಾ ಇರುವಂತದ್ದು ನಿಜಕ್ಕೂ ಕೂಡ ಅದು ದುಃಖವಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ವಿದ್ಯಾಭ್ಯಾಸದ ನಮ್ಮ ಪಠ್ಯಪುಸ್ತಕಗಳ ಜೊತೆಗೆ ನಾವೇನ್ ಮಾಡ್ಬೇಕು ಅಂದ್ರೆ ಮಾನವೀಯ ಮನುಷ್ಯತ್ವದ ಮೌಲ್ಯಗಳನ್ನು ಕೂಡ ತಿಳಿಸುವಂತ ಕೆಲಸಗಳು ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀಬೇಕಾಗಿದೆ. ಅದೇ ವಿಡಿಯೋ ಇನ್ನೂ ಟೇಕ್